ಸಂದರ್ಭದಲ್ಲಿದ್ದ ಪರಿಶಿಷ್ಟ ಜಾತಿಯ ಸಿಬ್ಬಂದಿಯ ಮೇಲೆ ಮಾರಣಾಂತಿಕ ಹಲ್ಲೆ ಮತ್ತು ಜಾತಿ ನಿಂದನೆ ಮಾಡಿದ ಸಾರಿಗೆ ಇಲಾಖೆಯ ಅಧಿಕಾರಿಯ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ನೊಂದ ಸಿಬ್ಬಂದಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಹಲ್ಲೆಗೊಳಗಾದ ಮಹಿಳೆ, ಸವದತ್ತಿ ತಾಲೂಕಿನಲ್ಲಿ ಕರ್ನಾಟಕ ಸಾರಿಗೆ ಸಂಸ್ಥೆಯ ಘಟಕದಲ್ಲಿ ಕೆಲಸ ಮಾಡುತ್ತೇನೆ. ನನಗೆ ಇಲ್ಲಿನ ಸಿಬ್ಬಂದಿಗಳು ಮಾರಣಾಂತಿಕ ಹಲ್ಲೆ ಮಾಡಿದ್ದಲ್ಲದೆ ಜಾತಿ ನಿಂದನೆ ಮಾಡಿದ್ದಾರೆ. ಅವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. 9/6/2024 ಕರ್ತವ್ಯ ನಿರತ ಮಹಿಳಾ ನಿರ್ವಾಹಕಿಯ ಮೇಲೆ ಹಲ್ಲೆ ನಡೆದಿದ್ದು, ಅದನ್ನು ನಾವು ಬಹಳ ಕಠೋರವಾಗಿ ಖಂಡಿಸ್ತಾ ಇದ್ದೇವೆ. ಕಾರಣ, ಈ ಒಂದು ಮಹಿಳಾ ನಿರ್ವಾಹಕರ ಮೇಲೆ ಪದೇ ಪದೇ ಈ ಥರದ ದೌರ್ಜನ್ಯಗಳು ನಡೆಯುತ್ತಿದ್ದು, ಅದು ಒಬ್ಬ ದಲಿತ ಮಹಿಳಾ ನಿರ್ವಾಹಕಿಯಾದ ಶ್ರೀಮತಿ ಶಶಿಕಲಾ ಆರ್ ಇವರ ಮೇಲೆ ದೌರ್ಜನ್ಯವನ್ನು ಎಸಗಿದ್ದು, ಕರ್ತವ್ಯ ನಿರತ ಮಹಿಳಾ ನಿರ್ವಾಹಕರ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಜಾತಿ ನಿಂದನೆಯಿಂದ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರ ಮೇಲೆ ದೌರ್ಜನ್ಯವನ್ನು ಎಸಗಿರುವುದನ್ನು ನಾವೆಲ್ಲ ಇಂದು ಖಂಡಿಸಿ ಇವತ್ತು ನಾವು SP ಸಾಹೇಬರಿಗೆ ಮನವಿಯನ್ನು ಸಲ್ಲಿಸಲು ಬೆಳಗಾವಿಗೆ ಆಗಮಿಸಿದ್ದೇವೆ. ಇದರ ಪ್ರಯುಕ್ತ ಇಂದು ಈ ಶಕ್ತಿ ಯೋಜನೆ ಒಂದು ಜಾರಿಗೆ ಆದಾಗಿನಿಂದ ಈ ಚಾಲನಾ ಸಿಬ್ಬಂದಿಗಳ ಮೇಲಿಂದ ಮೇಲೆ ಹಲ್ಲೆಗಳು ನಡೆಯುತ್ತಲೇ ಇರುವುದನ್ನು ನಾವು ಖಂಡಿಸುತ್ತೇವೆ. ಕಾರಣ, ನಾವು ಒಂದು ಎಸೆನ್ಷಿಯಲ್ ಸರ್ವಿಸ್ ನೀಡುತ್ತಿರುವ ಒಂದು ಚಾಲನಾ ಸಿಬ್ಬಂದಿಗಳಾಗಿದ್ದು, ನಮಗೆ ಸಾರ್ವಜನಿಕರಿಂದ ಮತ್ತು ಈ ಸರ್ಕಾರದಿಂದ ಮತ್ತು ಸಂಸ್ಥೆಯಿಂದ ಎಲ್ಲರಿಂದನೂ ನಮಗೆ ಸಹಕಾರ ಸಿಕ್ಕರೆ ಮಾತ್ರ ನಾವು ಈ ಸೇವೆಯನ್ನು ಯಶಸ್ವಿಗೊಳಿಸಲು ಸಾಧ್ಯವಾಗುತ್ತದೆ. ಈ ತರದ ಪದೇ ಪದೇ ಹಲ್ಲೆಗಳು ನಡೆಯುತ್ತಾ ಇದ್ರೆ ಕರ್ತವ್ಯ ನಿರ್ವಹಿಸಲು ತುಂಬಾ ತೊಂದರೆ ಆಗುತ್ತಿದೆ. ಇದನ್ನು ಆದಷ್ಟು ಬೇಗನೆ ಸರ್ಕಾರ ಮತ್ತು ಆಡಳಿತ ಮಂಡಳಿ ಈ ಒಂದು ಚಾಲನಾ ಸಿಬ್ಬಂದಿಗಳಿಗೆ ಒಂದು ಪ್ರೊಟೆಕ್ಷನ್, ಒಂದು ರಕ್ಷಣೆಯನ್ನು ನೀಡಬೇಕಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಅದು ಅಷ್ಟೇ ಅಲ್ಲದೇನೆ ಈ ಒಂದು ಮಹಿಳಾ ನಿರ್ವಾಹಕಿಯಾದ ಶ್ರೀಮತಿ ಶಶಿಕಲಾ ಆರ್ ಇವರ ಮೇಲೆ ಆದಂತ ಈ ಮಹಿಳಾ ದೌರ್ಜನ್ಯ ಎಸಗಿದಂತ ಆರೋಪಿಗಳನ್ನು ಆದಷ್ಟು ಕೂಡಲೇ ಅವರನ್ನ ಬಂಧನಗೊಳಿಸಬೇಕು, ಅರೆಸ್ಟ್ ಮಾಡ್ಬೇಕಂತ ನಾ ಈ ಮೂಲಕ ಒತ್ತಾಯಿಸ್ತಾ ಇದ್ದೇನೆ. ಇಲ್ಲಿ ನಡೆದಂತ ಘಟನೆ ಮತ್ತೆ ಬೇರೆ ಯಾವ ವಿಭಾಗದಲ್ಲೂ ಕೂಡ ನಡೆಯಬಾರದು. ಈ ತರದ ವ್ಯವಸ್ಥೆಯನ್ನ ಇಲ್ಲಿಗೇನೆ ಮುಗಿಸ್ಬೇಕು. ಈ ಶಕ್ತಿ ಯೋಜನೆ ನಮ್ಮೆಲ್ಲರಿಗೂ ಒಳ್ಳೇದಾಗ್ತಾ ಇದೆ, ಇದರಿಂದ ಸಂಸ್ಥೆಗೂ ಒಳ್ಳೇದಾಗ್ತದೆ, ಇದ್ರ ಬಗ್ಗೆ ನಾವು ಹೆಮ್ಮೆ ಪಡ್ತೇವೆ. ಆದ್ರೆ ಇದ್ರ ತಕ್ಕಂಗೆ ನಮಗೆ ಸವಲತ್ತುಗಳು ಸಿಗ್ಬೇಕು, ದೌರ್ಜನ್ಯಗಳು ನಿಲ್ಬೇಕು. ಪದೇ ಪದೇ ಈ ಮಹಿಳಾ ನಿರ್ವಾಹಕರ ಮೇಲೆ ಆಗುತ್ತಿರುವ ಒಂದು ಚಾಲನಾ ಸಿಬ್ಬಂದಿಗಳನ್ನು ಮಹಿಳೆಯರು ಆಯ್ತು ಪುರುಷರಾಯ್ತು ಎಲ್ಲ ನಮ್ಮ ಸಿಬ್ಬಂದಿಗಳ ಮೇಲೆ ಆಗುತ್ತಿರುವ ಈ ದೌರ್ಜನ್ಯಗಳನ್ನ ತಡೆಗಟ್ಟುವಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇದಕ್ಕೆ ಸಂಸ್ಥೆಯು ಕೂಡ ಕೆಲವೊಂದು ನಿರ್ದಿಷ್ಟವಾದ ಕ್ರಮಗಳನ್ನ ಜಾರಿಗೆ ತರಬೇಕು ಅಂತ ಈ ಮೂಲಕ ನಾವು ಆದೇಶಿಸುತ್ತೇವೆ, ಒತ್ತಾಯ ಮಾಡುತ್ತೇವೆ. ಈ ಒಂದು ವಿಷಯದಲ್ಲಿ ನಾವು ಗಮನಿಸಿದ ಹಾಗೆ ಈ ಒಂದು ಘಟನೆ ನಡೆದಿದ್ದು 29/1 ಘಟನೆ ನಡೆದಾಗ 112ಗೆ ಸಂತ್ರಸ್ತೆ ಶಶಿಕಲಾ ಅವರು ಕಾಲ್ ಮಾಡಿ ಕೇಳಿದಾಗ ಅದು ಇಲಾಖಾ ವಾಹನದಲ್ಲಿ ಕರ್ಕೊಂಡು ಬಂದು ಠಾಣೆ ಒಳಗೆ ಕುಂದಿರಿಸಿ ಅವರಿಗೆ ಒಂದು ಚಿಕಿತ್ಸೆಯನ್ನು, ಒಂದು ಆಸ್ಪತ್ರೆ ಮೂಲಕ ಚಿಕಿತ್ಸೆಯನ್ನು ಕೊಡಿಸಿದಂತ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಈ ಒಂದು ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲು ವಿಫಲರಾಗಿರುತ್ತಾರೆ. ಕಾರಣ, ಅವತ್ತು ನಡೆದಿದ್ದು 29ನೇ ತಾರೀಕು, ಅದು FIR ಆಗಿದ್ದು 1ನೇ ತಾರೀಕು. ಈ 3 ದಿನ ಯಾವ ಒಂದು ಒತ್ತಡದಿಂದ ಇವರು ನಮ್ಗೆ ನಿರಾಕರಿಸಿದ್ದಾರೆ ಅನ್ನೋದು ಇನ್ನೂವರೆಗೂ ನಮ್ಗೆ ಕುತೂಹಲ ಆಗಿದೆ. ಮತ್ತು ಇವತ್ತಿಗೆ 11 ದಿನ ಕಳೆದ್ರೂ ಕೂಡ ಆರೋಪಿಗಳನ್ನು ಬಂಧಿಸಿರುವುದಿಲ್ಲ. ನಮಗೆ ನ್ಯಾಯ ಸಿಗುತ್ತಾ ಅನ್ನೋ ಒಂದು ಭರವಸೆ ಮೇಲೆ ನಾವು ಮಾನ್ಯ SP ಸಾಹೇಬರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಇಲ್ಲಿ ನ್ಯಾಯ ಸಿಕ್ಕರೆ ನಾವು ಇಲ್ಲಿಗೆ ಇದನ್ನ ಮುಂದೆ ನ್ಯಾಯದ ಪರವಾಗಿ ಹೋರಾಟ ಮಾಡ್ತೀವಿ. ನ್ಯಾಯ ಸಿಗದೆ ಇದ್ರೆ ಇದನ್ನ ನಾವು ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನು ಸಲ್ಲಿಸಲು ಅಣಿಯಾಗಿದ್ದೇವೆ. ನನ್ನ ಹೆಸರು ಶ್ರೀಮತಿ ಮಂಜುಳಾ S ನಾಯಕ್ ಅಂತ, ವಲಯ ಪ್ರಧಾನ ಕಾರ್ಯದರ್ಶಿ SC ST ಕ್ಷೇಮಾಭಿವೃದ್ಧಿ ಸಂಘ. ಸಂಕಲ್ಪ ಸಿಂಧೆ KMM ಕನ್ನಡ, ಬೆಳಗಾವಿ.